ಸರ್ ಬಾಗಲಕೋಟೆಗೆ ಸಿಎಂ ಅವರು ಆಲ್ರೆಡಿ ಮೇಟಿವ್ ಫ್ಯಾಮಿಲಿಗೆ ಕೊಡ್ತೀವಿ ಅಂತ ಹೇಳಿದ್ರು ಸರ್, ಇಲ್ಲಿ ಯಾಕೆ ಹೇಳಿಲ್ಲ ಅಂತ. ನಾಳೆ ಬರ್ತಾರಲ್ಲ ಕೇಳ್ದಾಗ ಒಂದ್ ಕಣ್ಣಿಗೆ ಬೆಂಡಿ ಒಂದ್ ಕಣ್ಣಿಗೆ ರುಬ್ಬ ಹಚ್ತಾರ ನೋಡೋಣ. ಅದು ಸರ್ ನೀವು ಸಮರ್ಥ ಅವ್ರ ಜೊತೆ ಮಾತಾಡ್ತೀನಿ ಅಂದಿದ್ರು, ಮಾತಾಡಿದ್ರೆ ಸರ್ ಅವರು ಮಾತಾಡಿಲ್ಲ. ಅವ್ರವ್ರ ವೈಯಕ್ತಿಕ ಏನು ಅನ್ನೋದು ನಾಳೆ ಕಮಿಟಿ ಅಲ್ಲಿ ಏನು ಹೇಳಿಲ್ಲ ಸಿಎಂ ಅಲ್ಲಿ ಎಲ್ಲಾ ಕಡೆಗೂ ಅಲ್ಲಿ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ಯಾರ, ಇಲ್ಲಿ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ಯಾರ. ಎರಡೂ ಕಡೆಗೂ ಕುತ್ಕೊಂಡು ಮಾತಾಡಿ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಆಮೇಲೆ ಅವ್ರು ಡಿಸೈಡ್ ಮಾಡ್ತಾರೆ. ಬಾಗಲಕೋಟೆಗೆ ಫಂಕ್ಷನ್ ಇತ್ತಲ್ಲ ಅವಾಗ ಹೇಳಿದ್ರಂಗೆ. ಬಾಗಲಕೋಟೆಗಾಗ್ಲಿ ಇಲ್ಲಿ ಆಗ್ಲಿ ಎಲ್ಲಿ ಮಾತಾಡಿಲ್ಲ ಸಿಎಂ, ನೀವು ಹೇಳ್ಬೇಡ್ರಿ ಅದನ್ನ ಸುಮ್ನೆ. ಇಲ್ಲ ಸರ್ ಹೇಳ್ತೀವಿ. ಅವರು ಜನರಲ್ ಆಗಿ ಎಲ್ಲರೂ ಕೂಡ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಎಲ್ಲರ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಮಾಡ್ತಾರೆ ಸರ್. ಈಗ ಇಲ್ಲಿ ಇರೋದನ್ನ ಬಗೆಹರಿಸ್ತಾರೆ ಸರ್. ಈಗ MSC ಈಗ ಮೈನಾರಿಟಿ ಕಮ್ಯುನಿಟಿ ಅವರೆಲ್ಲ ಬೇಡ, ಫ್ಯಾಮಿಲಿ ಕೊಡೋದು ಬೇಡ. ಮೈನಾರಿಟಿ ಬಗ್ಗೆ, ಮೇಜಾರಿಟಿ ಕಮ್ಯುನಿಟಿ ಬಗ್ಗೆ, ಅಹಿಂದ ಬಗ್ಗೆ, ಇನ್ನೊಂದು ಕಮ್ಯುನಿಟಿ ಬಗ್ಗೆ ಯಾರು ಏನಿಲ್ಲ. ಯಾರು ಗೆಲ್ತಾರ ಅಂತರಿಗೆ ಕೊಡ್ರಪ್ಪ ಅಂತ ಹೇಳಿದ್ದೀನಿ ನಾವು. ಇವತ್ತಾದ್ರೂ ಒಂದಿನ ಹೇಳೋದು, ನಾಳೆ ಆದ್ರೂ ಒಂದಿನ ಹೇಳೋದು. ಏನೋ ಎಲ್ಲ ಕ್ಯಾಂಡಿಡೇಟ್ ಬೆಳಿಗ್ಗೆ 10 ಗಂಟೆಗೆ ಮನೆ ಹತ್ರ ಬಂದ್ರು ಸ್ವಲ್ಪ ಜನ. ಆಮೇಲೆ ನೋಡಿದೆ ನಾನು ಬೆಳಿಗ್ಗೆ 10 ಗಂಟೆ ಬೆಂಗಳೂರು ಮನೆ ಹತ್ರ ಬಂದಾಗ ಇಲ್ಲಿಂದ ಬಹಳ ಜನ ಬಂದಿದ್ರು. ನಾವ್ ಹಿಂಗೆ CM ಕಾಣ್ಬೇಕು, DCM ಕಾಣ್ಬೇಕು, ಅಪಾಯಿಂಟ್ಮೆಂಟ್ ಕೊಡ್ಸಿದೆ, ಭೇಟಿ ಮಾಡಿ ಬಂದಾರ ಅಷ್ಟೇ. ಸಮರ್ಥ ಅವ್ರಿಗೆ ಕೊಡ್ಬೇಕಂತ ಒತ್ತಾಯ ಮಾಡಿದ್ರು. ಸಮರ್ಥ ಅವ್ರಿಗೆ ಕೊಡ್ಬೇಕು ಅಂತ ಕೇಳಿದ್ರು. ನಾನ್ ಬೇಡ, ಯಾರು ಡಿಸೈಡ್ ಮಾಡ್ತಾರೋ ಅವ್ರಿಗೆ ಕೊಡೋಣ ಅಂತ ಹೇಳಿ. ನಿಮ್ಮ ಅಭಿಪ್ರಾಯ ಸರ್, ಯಾರಿಗೆ ಕೊಟ್ಟರೆ ಚೆನ್ನಾಗಿ? ಇನ್ನು ಟೈಮ್ ಐತಿ. ಎಲ್ಲ ಮತ್ತೊಂದಿನ ಇದೆ ಸರ್ ಅಷ್ಟೇ. ಕಾಂಗ್ರೆಸ್ ಸರ್ ಗೆಲ್ತಾರೆ ಸರ್, ಈ ಸಲ ಕಾಂಗ್ರೆಸ್ ಗೆಲ್ಲುತ್ತೆ ಸರ್. ಗೆಲ್ಲುತ್ತಾ? ನಿಮ್ಮ opinion. ಗೆಲ್ಲೇಬೇಕು ನಾವು, ಗೆಲ್ಲೇಬೇಕು ಮತ್ತು ಕಾಂಗ್ರೆಸ್ ಗೆಲ್ಲೇಬೇಕು. ಸರ್ CM DCM ಏನ್ ಸಕಾರಾತ್ಮಕ ಹೇಳಿದ್ರು ಸರ್. CM DCM ಏನಂತ ಸರ್ ನಾವು ಏನು